ಆತ್ಮೀಯ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ನಮ್ದು ಶುಂಠಿ ಕಾರ್ಯಾಗಾರ ಎರಡನೇದು ಫೀಲ್ಡ್ ನೋಡ್ತಾ ಬಂದಿವಿ. ಕಳೆದ ಒಂದು ಕಾರ್ಯಾಗಾರದಲ್ಲಿ ನಾನು ಲೈವ್ ಅಲ್ಲಿ ಅಲ್ಲೇ ನಿಲ್ಸ್ಬಿಟ್ಟು ರೈತರಿಗೆ ಹೇಳಿದ್ದೆ. ಬಟ್ ಅಲ್ಲಿ ಇಲ್ಲಿ ಚೇರು ವ್ಯವಸ್ಥಿತವಾಗಿದ್ದಾಗ ಏನಾಗ್ತದೆ, ಗಂಟೆ ಗಟ್ಟಲೆ ಕುತ್ಕೊಂಡು ಡಿಸ್ಕಷನ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆ ಕಾರಣದಿಂದ ಅಲ್ಲಿ ಫಲ ನೋಡ್ಕೊಂಡ್ ಬಂದು ಇಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದೀವಿ. ಇಲ್ಲಿ ನಾನಿರೋದು ಎಲ್ಲಿ ಅಂತಂದ್ರೆ ಲಿಂಗರಾಜ್ ಬಾರಪ್ಪ, ಇವರೇ ನಮಗೆ 4 ವರ್ಷದಿಂದ ರೈತರು. ನಿಮ್ಮ ಊರು, ಜಿಲ್ಲೆ ಇದನ್ನೆಲ್ಲ ನೀವು ಪರಿಚಯ ಮಾಡ್ಕೊಡ್ತೀರಿ. ನಮಸ್ಕಾರ, ನನ್ನ ಲಿಂಗರಾಜ್ ಅಂತ. ನಮ್ದು ಸರ್ವೋತ್ತಲ ಶಿವಮೊಗ್ಗ ಜಿಲ್ಲಾ ಬಿಳಿಗಿರಿ ಗ್ರಾಮ. ಇಂಟ್ರೊಡಕ್ಷನ್ ಮಾಡುವ, ನಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದೆ, ಯಾಕೆ ಅಂದ್ರೆ ನಮ್ ಸ್ವಂತಿ ಬರುವಂತ ರೋಗಗಳು ಮತ್ತೆ ಬೆಳವಣಿಗೆಗೆ ಗ್ರೋತ್ ಹಾಕಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಸರ್ ಮಂಜುನಾಥ್ ಸರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೇಳಬಹುದು. 4 ವರ್ಷದಿಂದ ನಾವು ಅವ್ರ ಹತ್ರ ನಾವು ಮೆಡಿಸಿನ್ ಎಲ್ಲ ತರ್ತಾ ಇದ್ದೇವೆ. ತನ್ನಂತ ಮೆಡಿಸಿನ್ ಇಂದ ನಮ್ಗೆಲ್ಲ ರೀತಿ ಅನುಕೂಲಗಳಾಗಿದೆ. ಇವಾಗ ಅಲ್ಲಿಂದ ತಗೊಬಂದು ಇವಾಗ ಅದು ನಾವು ಇತ್ತು ಮುಂದೆ ಹುಟ್ಟಿದ ರೈತರಿಗೂ ಅವ್ರ ಕಡೆಯಿಂದ ಮತ್ತೆ ಮೆಡಿಸಿನ್ ಕೊಡಿಸೋದು, ಒಂದು ಇವ್ರ ಕಡೆಯಿಂದ ಸರ್ ಕಡೆಯಿಂದ ಒಂದು ಒಳ್ಳೆದಾಗ್ಲಿ ಅಂತ ಎಲ್ಲ ರೀತಿಯ ರೈತರಿಗೂ ಒಂದು ಪರಿಚಯ ಮಾಡ್ತಿದ್ದೀವಿ. ಓಕೆ, ಥ್ಯಾಂಕ್ ಯು. ನೀವು ಬನ್ನಿ. ನೀವು ನಿನ್ನೆ ಹೋಗ್ತಿರೋದು ಹೇಳಿರಲ್ಲ, ನೀವು ಇವರು ಬ್ರದರ್ ಮಂಜುನಾಥ್ ಅಂತ ಬರ್ರಿ, ಅವ್ರ ಅಣ್ಣರು ಮಂಜುನಾಥ್. ಇವ್ರಿಗೆ ಯಾಕೆ ಕರೆದ ಹೇಳ್ತಾನೆ ಅಂದ್ರೆ, ಇವರು ನೋಡೋದು, ಅವರು ನೋಡಿ ಬಂದ್ ಕೊಡ್ತಾರೆ. ಇವರೆಲ್ಲ ಒಂದು ಕೃಷಿ ನಿರ್ವಹಣೆಯನ್ನ ಮಾಡ್ತಾರೆ. ಪರಿಸ್ಥಿತಿ ಕೊಳೆ ರೋಗ ಬಂದು ಬಹಳ ಹೋಗ್ಬಿಟ್ಟು ಅಂಗಡಿ ಬಂದಾಗ ಅವ್ನು ಹೇಳ್ತಾ ಇದ್ದಾರೆ, ಸಾರ್ ಏನಾರ ಮಾಡಿ ಉಳಿಸ್ಕೊಡಿ ಅಂತ. ನಾನ್ ಬರ್ಲೇ ಇಲ್ಲ. ಹಿಂಗೆ ಉಳಿತಾ ಹೆಂಗೆ ನಿಮಗೆ ಬಂತ ಮಾಡ್ತಾ ಇದ್ದೀನಿ ಸರ್. ಪ್ಲಾಟ್ ನಮ್ಗೆ ಇವತ್ತು ಎಷ್ಟು ಮಾಡಿರಿ? 3 ಎಕರೆ ಆಗಿದೆ. ನೋಡಿ, ಇಷ್ಟೆಲ್ಲ ರೈತರೆಲ್ಲ ಸಂಘಟನೆ ಮಾಡಿ ಇವ್ರ ಮನೆಯಲ್ಲಿ ನಮ್ಗೆ ಅತಿಥಿ ಸತ್ಕಾರ ಮಾಡಿ ಒಂದು ನೋಡಿ ಅವರ ಮನೆಯಲ್ಲಿ ಒಂದು ವ್ಯವಸ್ಥಿತ ಮಾಡಿ ಒಂದ್ 4 ಮಾತಾಡೋದಕ್ಕೆ ರೈತರಿಗೆಲ್ಲ ಹಂಚ್ಕೊಳಕ್ಕೆ ವೇದಿಕೆ ಮಾಡ್ಕೊಟ್ಟಾರೆ. ಅವರಿಗೂ ಧನ್ಯವಾದಗಳು, ಹೋಗ್ತಿಗಳು. ನೋಡಿ, ಇಲ್ಲಿ ನಾವು ಹೇಳ್ತಾ ಇದೀನಿ, ಇಲ್ಲಿ ಬ್ಯಾನರ್ ಹೇಳ್ತಿದ್ದೆ, ಉಚಿತ ವೈಜ್ಞಾನಿಕ ಕೃಷಿ ಕಾರ್ಯ. ನೋಡಿ, ಇಲ್ಲಿ ನಮ್ದು ಏನಪ್ಪಾ ಅಂದ್ರೆ ರೈತರ ಸೇವೆಯೇ ನಮ್ಮ ಒಂದು ಧರ್ಮ. ನಾನು ಯಾವಾಗ್ಲೂ ಅಂಗಡಿಯಲ್ಲಿ ಬರ್ತಕ್ಕಂಥ ರೈತರಿಗೆ ಹೇಳ್ತೀನಿ ಏನಂದ್ರೆ, ನಾನು ವ್ಯಾಪಾರಸ್ಥ ಅಲ್ಲ. ಅದೇನಿದ್ರು ಸರ್ವಿಸ್. ನೀನ್ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ನೀನ್ ಸರಿ ಮಾಡಿ ದಡ ಸೇರ್ಸ್ತಕ್ಕಂತ ಜವಾಬ್ದಾರಿ. ಅದೇ ನನ್ನ ಒಂದು ಧರ್ಮ, ಸತ್ಯ ಅಂತ ನಾನು ಹೇಳ್ತೇನೆ. ವೈಜ್ಞಾನಿಕ ಕೃಷಿ, ಎಲ್ಲರೂ ಕೃಷಿ ಸಾಮಾನ್ಯವಾಗಿ ಮಾಡ್ತಾರೆ. ವೈಜ್ಞಾನಿಕವಾಗಿ ಮಾಡೋದ್ರಿಂದ ನಿಮಗೆ ಏನೆಲ್ಲ ಖರ್ಚು ವೆಚ್ಚಗಳು ಅದು ಏನ್ ಬರ್ತದೆ ಅನ್ನೋದು ಅದು ಹೇಳ್ತದೆ. ನೆಕ್ಸ್ಟ್ ಒಂದು ಈ ಒಂದು ಕಾರ್ಯಾಗಾರದಲ್ಲಿ ನೀವು ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ರೈತರು ಮೇನ್ ಹೇಳ್ಬೇಕಂತಂದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಏನ್ ಗೊತ್ತಾಗ್ತದೆ, ಮಣ್ಣಿನ pH ಅಂದ್ರೆ ಮಣ್ಣಿನ ರಸಸಾರ ಅಂತ ಕರಿತೀವಿ. ಹಂಗ ಹೇಳೋದಂದ್ರೆ ನಿಮಗೆ ಫುಲ್ ಜೌಗ್ ಆಗ್ತಾ ಇರ್ತದೆ. ಜೌಗ್ ಆದಾಗ ಏನಾಗ್ತದೆ, ಗಿಡಗಳು ಸರಿಯಾಗಿ ಹೇಳೋದೇ ಇಲ್ಲ. ಅವಾಗ ಅದೇನು ಸುಣ್ಣದ ಅಂಶ ಕಡಿಮೆ ಇರ್ತದೆ. ಸುಣ್ಣ ಹಾಕಿದ್ರೆ ಅದು ಕರೆಕ್ಟ್ ಆಗ್ತದೆ. ಎರಡನೇದು ಸುಣ್ಣಬುರ್ಲಿ ನೆಲ ಇರ್ತದೆ, ಸುಣ್ಣ ಜಾಸ್ತಿ ಇರ್ತದೆ, ಅಲ್ಲಿ ಬೆಳೆ ಏನೂ ಬರಲ್ಲ. ನಿಮಗೆ ಹೆಚ್ಚಾಗಿ ಏನಂತ ಅಂದ್ರೆ ದ್ವಿದಳ ಧಾನ್ಯಗಳನ್ನ ಸುಣ್ಣಬುರ್ಲಿ ನೆಲದಲ್ಲಿ ಹಾಕಿದ್ರೆ ಹುಟ್ಟದೇ ಇಲ್ಲ. ಹುಟ್ತಾನೆ ಎಲೆಗಳೆಲ್ಲ ಮುಳ್ಳಿ ಸತ್ತು ಹೋಗ್ಬಿಡ್ತವೆ ಅಲ್ವಾ. ನಿಮ್ಗೆ ಏನಾಗ್ತದೆ, ಇದು ರೋಗ ಅಥವಾ ಬೇರೆ ಏನು ಅಂತ ಅನಿಸ್ತಿರ್ತದೆ. ಅಂದ್ರೆ ನ್ಯೂಟ್ರಿಷನ್ ಬೇರೆದನ್ನ ತಗೊಳಕ್ ಬಿಡೋದೇ ಇಲ್ಲ. ಸುಣ್ಣ ಜಾಸ್ತಿ ಆದಾಗ, ಸುಣ್ಣ ಕಡಿಮೆ ಆದಾಗೂ ತಗೊಳಕ್ ಬಿಡಲ್ಲ. ಅದಕ್ಕೆ pH ಅನ್ನ ನಾವು ಅದನ್ನ ಮಣ್ಣು ಪರೀಕ್ಷೆ ಮಾಡ್ಬೇಕು. ಅದ್ರದ್ದು 6.5ರಿಂದ 7.5 ನಡುವೆ ಬಂತಂದ್ರೆ ತಟಸ್ಥವಾಗೈತಂತ ಆ ಭೂಮಿ ಯಾವ ಬೆಳೆನಾದ್ರೂ ನಾವು ಬೆಳಿಬಹುದು. ಸೊ ಅದು ನಮಗೆ pH ಅಂತ, ಮಣ್ಣಿನ ರಸಸಾರ. ಇನ್ನು ಡೆಪ್ತ್ ಆಗಿ ಹೋದ್ರೆ ಮಣ್ಣಿನಲ್ಲಿ ಹೈಡ್ರೋಜನ್ ಅಯಾನ್ಸ್ ಎಷ್ಟಿದಾವೆ. ಈಗ ಯಾವ್ದೇ ಒಂದು ನೀರು ತಗಂತೀವಿ ನಾವು, ಹೌದಾ, ಹೈಡ್ರೋಜನ್ ಆಕ್ಸಿಜನ್ ಇರ್ತದೆ, ಆಮ್ಲಜನಕ ಮತ್ತು ಜಲಜನಕ ಇರ್ತದೆ. ಜಲಜನಕದ ಅಯಾನ್ಸ್ಗಳು ಭೂಮಿಯಲ್ಲಿ ಎಷ್ಟಿದಾವೆ ಅನ್ನೋದ್ರಿಂದ ತಿಳ್ಕೊಳ್ಳೋದೆ ಅದು ಮಣ್ಣಿನ ರಸಸಾರಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ನೀವೇನ್ ಮಾಡ್ತೀರಿ, ಬಹಳಷ್ಟು ಜನ ನೋಡ್ತೀನಿ, ಸಾರಜನಕ, ರಂಜಕ, ಪೊಟ್ಯಾಶ್, ಇವು ಪ್ರಥಮ ಹಂತದ ಗೊಬ್ಬರಗಳಂತ ಕರಿತೀವಿ ನಾವು, ಅಂದ್ರೆ ಪೋಷಕಾಂಶಗಳು. ಎರಡನೇದು ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಸಲ್ಫರ್ ಅಂತ ಕರಿತೀವಿ, ಇದು ದ್ವಿತೀಯ ಹಂತ. ನೆಕ್ಸ್ಟ್ ತೃತೀಯ ಹಂತದಲ್ಲಿ ಜಿಂಕು, ಬೋರಾನು, ಐರನ್, ಮ್ಯಾಂಗನೀಸ್, ಮೊಲಿಬ್ಡಿನಮ್, ಕಾಪರ್ ಇತ್ಯಾದಿಗಳು ಬರ್ತವೆ. ಇವು ದ್ವಿತೀಯ ಮಹಾಪೋಷಕಗಳು ಅಂತ ಕರಿತೀವಿ. ನೀವೇನ್ ಮಾಡ್ತೀರಿ, ಬರೀ ಗೊಬ್ಬರ ತಗೊಳ್ಳೋದು, ಹಾಕೋದು, ಅದ್ರ ಜೊತೆಗೆ ಅಂದ್ರೆ ಈ CMS ಕೊಡಲ್ಲ, ಜಿಂಕು, ಬೋರಾನ್, ಐರನ್ ನಾವು ಯಾವ ಕೊಡೋದೇ ಇಲ್ಲ. ನೀವು ಹಂಗೆ ಗಿಡ ಹಿಂಗ್ ಬೆಳಿತದೆ ಅಷ್ಟೇ. ಹಿಂದಿನ ಕಾಲದಾಗ ಏನ್ ಮಾಡ್ತಾ ಇದ್ರು, ಕೊಟ್ಟಿಗೆ ಗೊಬ್ಬರಗಳನ್ನ, ಹಟ್ಟಿ ಗೊಬ್ಬರಗಳನ್ನ ಬಳಸ್ತಾ ಇದ್ರು. ಸೊ ಹೇರಳವಾಗಿ ಬಳಸೋದ್ರಿಂದ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗೋದು, ಆ ಗೊಬ್ಬರಗಳನ್ನ ಎಳೆದು ಗಿಡಗಳಿಗೆ ಕೊಡೋದು, ಆ ಒಂದು ಸಂಪ್ರದಾಯ ಇತ್ತು. ಅದ್ರ ನೆಕ್ಸ್ಟ್ ಏನಾಗಿತ್ತು ಅಂತ ಅಂದ್ರೆ
ಮಾಗಿದ ಉಳುಮೆಗಳನ್ನ ಮಾಡ್ತಾ ಇದ್ರಿ. ಮಾಗಿದ ಉಳುಮೆಗೂ ಮತ್ತೆ ಈ ಶುಂಠಿಗೂ ಬಹಳ ಪೂರಕ ಸಂಬಂಧ ಐತೆ. ಮಾಗಿದ ಉಳುಮೆಗಳನ್ನ ಮಾಡೋದ್ರಿಂದ ದೊಡ್ಡ ದೊಡ್ಡ ಹೆಂಡಿ ಬರ್ತಿದ್ವು, ನಾವೆಲ್ಲ ಬಡದು ಕೈಯೆಲ್ಲ ಗುಳ್ಳೆಗಳಾಗಿದಾವ ಅಲ್ವಾ. ಅದ್ರ ಉದ್ದೇಶ ಹಿಂದಿನ ಕಾಲದ ಏನಾಗಿತ್ತು ಅಂದ್ರೆ, ಈ ಕಾಂಡ ಕೊರಕ ಹುಳ ನಿಮ್ ಶುಂಠಿ ಹೊಲದಲ್ಲಿ ಇರ್ತತೆ, ಅದ್ರ ಮೊಟ್ಟೆ ಸಾಯ್ಬೇಕು, ಅದ್ ಹುಳ ಸಾಯ್ಬೇಕು, ಹಕ್ಕಿಗಳು ಬಂದು ಕುತ್ಕೊಂಡು ತಿನ್ನೋದಾಗ್ಲಿ, ಅದರಿಂದ ಸುಮಾರು ಒಂದು 30 to 40% ಎಲ್ಲ ಕಡಿಮೆ ಆಗೋದು ಅದು ಹುಳುಗಳು ತಿನ್ನೋದ್ರಿಂದ. ಈಗ ಸಿಂಪಲ್ ಆಗಿ ನೋಡಿ, ನಿಮ್ ಹೊಲ ಗದ್ದೆಗಳಲ್ಲಿ ಹುಳ ಎಲ್ಲೋ ಇರ್ತದೆ, ಹಕ್ಕಿ ಕುತ್ಕೊಂಡಿರ್ತದೆ, ಅದ್ರ ಕರೆಕ್ಟ್ ಟಾರ್ಗೆಟ್ ಮಾಡಿ ತಿಂತದೆ. ಆ ಹಕ್ಕಿ ಕುತ್ಕೊಳ್ಳೋದಕ್ಕೆ ಒಂದು ರಂಬೆ ಕೊಂಬೆ ಇಲ್ಲ ನಿಮ್ ಹೊಲಗಳಲ್ಲಿ ಅಲ್ವಾ. ಇದು ಅಂದ್ರೆ ಪರಿಸರ ಸ್ನೇಹಿ ಒಂದು ಕೀಟನಾಶಕವನ್ನ ಹತೋಟಿ ಮಾಡ್ತಕ್ಕಂತಹ ವಿಧಾನ. ಆದ್ರೂ ಮತ್ತೆ ಕೀಟನಾಶಕಗಳು ಸಿಂಪಡಣೆ ಮಾಡ್ತಾವ, ಅದು ಸೆಕೆಂಡರಿ. ಬಟ್ ಇವತ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸಾಂಪ್ರದಾಯಿಕ ಬಿಟ್ಬಿಟ್ಟು ಬರೀ ಕೆಮಿಕಲ್ ಓರಿಯೆಂಟೆಡ್ ಗೆ ಹೋಗ್ತಾ ಇದೀವಿ, ಹೆಚ್ಚ ಬರೀ ಕೀಟನಾಶಕಗಳು ಬಳಸ್ಕೊಂಡು ಮಾಡ್ತೇವೆ. ಸೊ ಆ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ ಅಂತ ಅಂದ್ರೆ, ಆ ಒಂದು ಏನು ಹುಳುಗಳ ಬಾಧೆಯನ್ನ ಸಂಪೂರ್ಣ ಹತೋಟಿ ಮಾಡ್ಬೋದು, ಮಣ್ಣು ಕಾಯ್ತದೆ, ರೋಗಗಳ ಹತೋಟಿ ಮಾಡ್ಬೋದು, ಆಮೇಲೆ ಬೆಳೆಗಳನ್ನ ರೊಟೇಷನ್ ಮಾಡ್ಬೇಕು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಇರ್ತಕ್ಕಂತ ಒಂದು ದಿನಗಳು ನಾವು ನೋಡಿದೀವಲ್ಲ, ಮಳೆಗೆಲ್ಲ ಭತ್ತ ಬೆಳೆದ್ರೆ ಬೆಳಗ್ಗೆ ಬೇಸಿಗೆಯಲ್ಲಿ ದ್ವಿದಳ ಧಾನ್ಯ ಬೆಳೆಯೋದು, ಹೆಸರು, ಉದ್ದು, ಮಡಿಕೆ ಬೆಳೆಗಳನ್ನ ರಿಪಿಟೇಷನ್ ಮಾಡೋದು. ಆ ರೋಗಗಳು ಕೂಡ ಏನಾಗ್ತವೆ ಅಂದ್ರೆ ಒಂದೇ ಬೆಳೆ ಬೆಳೆಯೋದ್ರಿಂದ ರೋಗಗಳು ಅಲ್ಲೇ ಇರ್ತದೆ. ಈ ಶುಂಠಿ ಎಲೆ ಚುಕ್ಕೆ ರೋಗ ಭಾರಿ ವಿಪರೀತ ಕಾಡ್ತದೆ ಅಲ್ವಾ. ಯಾಕೆ ವಿಪರೀತ ಕಾಡ್ತದೆ? ಭತ್ತದಲ್ಲಿ ಬೆಂಕಿ ರೋಗ ಬರ್ತತ್ತಲ್ಲ, ಅದೇ ಎಲೆ ರೋಗ. ನೋಡಿ ಇಲ್ಲಿ ಭತ್ತದಲ್ಲಿ ಬರ್ತಕ್ಕಂತಹ ಬೆಂಕಿ ರೋಗ ಏನಿದೆಯಲ್ಲ, ನಾನು ಎಲೆ ಚುಕ್ಕೆ ರೋಗ ಮಾತ್ರ ನೀಟಾಗಿ ಹೇಳ್ಬಿಡ್ತೀನಿ ನಿಮ್ಗೆ. ಈ ಪ್ರಸ್ತುತ ನೋಡಿ, ಇಲ್ಲಿ ಎಲೆ ಚುಕ್ಕೆ ರೋಗ ಇಲ್ಲಿ ಸ್ಟಾರ್ಟ್ ಆಗಿದೆ ಅಲ್ವಾ. ಇಲ್ಲಿ ಇನ್ನೊಂದು ಇದ್ರಲ್ಲಿ ಈ ಎಲೆ ಚುಕ್ಕೆ ರೋಗ ಸ್ಟಾರ್ಟ್ ಆಗೈತಲ್ಲ, ಇದ್ರಲ್ಲಿ ನೋಡಿ ಚಿಕ್ಕಿ 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 ಎಷ್ಟು ಬಿದ್ದಿದಾವೆ, 3, 4, 5, 6 ಎಲೆ ಇದಾವೆ, ಹೌದಾ. ಇಲ್ಲಿ ಬೆಂಕಿ ರೋಗ ಇಲ್ಲಿದೆ ನೋಡಿ, ಇಲ್ಲಿ ಬೆಂಕಿ ರೋಗದಿದೆ. ಈ ಬೆಂಕಿ ರೋಗದಲ್ಲಿ ನೋಡಿ ಇಲ್ಲಿ ಇದು ನ್ಯೂಟ್ರಿಷನ್ ಪ್ರಾಬ್ಲಮ್ ಆಗೈತಿ, ಇದು ಬಿಡಿ ಬೆಂಕಿ ರೋಗ ಇಲ್ಲಿ ಸ್ಟಾರ್ಟ್ ಆಗೈತೆ, ಹೌದಾ. ಇದ್ರ ನೋಡಿ, ಇದು ಬೆಂಕಿ ರೋಗ ಅಂದ್ರೆ ಏನಪ್ಪಾ, ಬ್ಲಾಸ್ಟ್ ಆಗಿ ಹೊಡೆದೋಗೈತೆ, ಹೌದಾ. ಇದಕ್ಕಿಂತ ವೈಟ್ ಕಲರ್ ಮದ್ಲಿಗೆ ಇರ್ತದೆ, ಇದ್ರದ್ದು ಕೆಮಿಕಲ್ ಬಿದ್ಮೇಲೆ ಕೆಂಪಾಗೈತೆ ನೋಡಿ, ಈ ಕಲರ್ ಕಾಣತೈತೆ ನಿಮಗೆ, ಹೌದಾ. ಈ ಕಲರ್ ಜಾಸ್ತಿ ಇದೆ ಇದೀಗ, ಕೆಮಿಕಲ್ ಬಿದ್ಮೇಲೆ ಕೆಂಪಾಗೈತೆ. ಕೆಮಿಕಲ್ ಬೀಳೋಕ್ಕಿಂತ ಹಿಂದೆ ಇದು ರೋಗನೇ ಇದು. ಈ ರೋಗ ಇರೋದ್ರಿಂದಾನೇ ಇದು ಗರಿ ಎಲ್ಲ ಸುಟ್ಕೊಂತ ಹೋಗ್ತದೆ. ಇದು ಪೊಟ್ಯಾಶ್ ಕೊರತೆ ಅಂತಾರೆ, ಪೊಟ್ಯಾಶ್ ಕೊರತೆ ಆದ್ರೆ ತಪ್ಪು. ಬಾಳೆ ಎಲೆ ಇದ್ರೆ ನೋಡಿ, ಇಲ್ಲೇ ಬಾಳೆ ಎಲೆ ಐತೆ ನೋಡಿ, ಇದು ಇಲ್ಲಿ ಬಾಳೆ ಎಲೆ ಐತಪ್ಪ, ಇಲ್ಲಿ ನೋಡಿ, ಇಲ್ಲಿ ಕಾಣ್ತದ ನೋಡಿ, ಇಲ್ಲಿ ಬಾಳೆ ಎಲೆ ಪೊಟ್ಯಾಶ್ ಕೊರತೆ ಅಂದ್ರೆ ಈ ತುದಿ ಒಂಚೆಲ್ಲ ಸುಡ್ತೈತೆ ನೋಡಿ, ಮಂದಟ್ಟಾಗ್ತೈತ ನಿಮಗೆ, ಇದೆಲ್ಲ ಸುಡ್ತೈತಿ. ಇದೆಲ್ಲ ಇದು 100% ಪೊಟ್ಯಾಶ್ ಕೊರತೆ ಆದ್ರೆ ಗಿಡಕ್ಕೆ ಈ ತುದಿ ಬಾರ್ಡರ್ ಎಲ್ಲ ಸುಡ್ತದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ನೀರನ್ನ ಸರಬರಾಜು ಮಾಡತಕ್ಕಂತ ವ್ಯವಸ್ಥೆ ಹಾಳಾಗ್ತದೆ, ಗಿಡ ವೀಕ್ ಆಗ್ತದೆ. ಇದು ಕರೆಕ್ಟ್ ಇದೆ. ಇದು ಬೆಂಕಿ ರೋಗ ಅಂತ ಹೇಳ್ತಿಲ್ಲ, ಇದು ಪೊಟ್ಯಾಶ್ ಕೊರತೆ ಅಲ್ಲ, ಇದು ಶಿಲೀಂಧ್ರದಿಂದ ಬಂದಿರತಕ್ಕಂತಹ ರೋಗ ಇದು. ಆಮೇಲೆ ಔಷಧಿ ಸಿಂಪಡಣೆ ಮಾಡ್ತಿರಲ್ಲ, ಇದು ಕಾಣುತ್ತೆ ನೋಡಿ, ಇದು ಫ್ರೆಶ್ ಕಾಣ್ತದೆ, ಈ ತುದಿ ಅಂತೂ ಇದು ರೋಗ. ಇದು ಹಳೆ ಗಾಯ ತರ ಕಾಣ್ತದೆ, ಈಗ ರೋಗ ಹೋಗೈತೆ. ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಈ ಫ್ರೆಶ್ ಕಾಣ್ತಕ್ಕಂತ ಈ ಕಲರ್ ಕಂದು ಮಿಶ್ರಿತ ಏನಕ್ಕೆ ಹಳದಿ ಕಲರ್ ಕಾಣ್ತಲ್ಲ, ಇದು ಈ ಕಲರ್ ಕೂಡ ಇದ್ರ ತರಾನೇ ಆಗ್ಬೇಕು. ಇಲ್ಲಿದೆ ನೋಡಿ, ಇಲ್ಲಿ ನಾನು ಉಗ್ರ ತರ ಇದೆಯಲ್ಲ, ಈ ಕಲರ್ ತರ ಕಾಣ್ಬೇಕಿದೆ ಔಷಧಿ ಹೊಡೆದ್ಮೇಲೆ. ಅವಾಗ ಇದು ರೋಗ ಹರಡೋದು ತಡೆಗಟ್ಟೈತಿ ಅಂತ ಅರ್ಥ ಅದು. ಬಟ್ ಇಲ್ಲಿ ಏನಾಗೈತೆ, ಸ್ವಲ್ಪ ಜಾಸ್ತಿ ಇದೆ ನೋಡಿ ಅಲ್ವಾ. ಇದು ನೀವು ಕಂಡಿಡ್ಕೊಳ್ಳೋದು, ಇದನ್ನ ರೋಗ ಹರದತ್ತ ಇಲ್ಲ ಅಂತ ಈ ಕಲರ್ ಕಾಣಬಾರ್ದು. ಇಲ್ಲಿ ಇರೋದೆಲ್ಲ ಇದು ನ್ಯೂಟ್ರಿಯೆಂಟ್ಸ್, ಇದು ರೋಗ ಅಲ್ಲ, ಇದು ಆಹಾರದ ಕೊರತೆ. ಯಾವ್ದೋ ಒಂದು ಆಹಾರ ಕೊರತೆ ಆಗೈತೆ, ಅದಕ್ಕೆ ಈ ರೀತಿ ವೈಟ್ ಬಂತು ಈ ಕಲರ್. ನೆಕ್ಸ್ಟ್ ಇದು ಬೆಂಕಿ ರೋಗ ಅಂತ ಅಂದ್ರೆ ಇದೇನೆ ಬೆಂಕಿ ರೋಗ ಅಂತ ಅಂದ್ರೆ ಭತ್ತದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗ. ಈಗ ಇದಕ್ ಬಂದ್ವ, ಅದು ಪೆರಿಕಿಲೇರಿಯಾ ನೋಡಿ, ಈ ಪೆರಿಕಿಲೇರಿಯಾ ಅಂತ ಕರಿತೀವಲ್ಲ, ಭತ್ತದಲ್ಲಿ ಇರ್ತಕ್ಕಂಥ ಇದು ಒಂದು ಪೆರಿಕಿಲೇರಿಯಾ ಶಿಲೀಂಧ್ರದಿಂದನೇ ಬರ್ತಕ್ಕಂತಹ ರೋಗ. ಈ ರೋಗ ಹೆಂಗ್ ಹುಡ್ತದೆ ಅದು ಬೇಕಲ್ಲ. ಇದೀಗ ಶುಂಠಿ ಎಲೆ ಎಲ್ಲ ಒಣಗ್ತಪ್ಪ, ಒಣಗಿದ ಮೇಲೆ ಕೋಟ್ಯಾಂತರ ಏನು ಈ ಬೀಜಗಳು ಇರ್ತಾವಲ್ಲ, ಈ ಶಿಲೀಂಧ್ರದ ಬೀಜಗಳು ಇದ್ರಲ್ಲೇ ಇರ್ತವೆ. ಮತ್ತೆ ನೀವು ಗೆಡ್ಡೆ ತಗೊಂಡ್ಬಿಡ್ತೀರ, ಗೆಡ್ಡೆಯಲ್ಲಿ ಇರಬಹುದು. ನೆಕ್ಸ್ಟ್ ಆ ಬದಿನಾಗಿರ್ತತಲ್ಲ ಕಳೆಗಳು, ಈ ತಗದ್ಮೇಲೆ ಫೀಲ್ಡ್ ತೆಗೆದು ಸುಟ್ಟಾಕಿದ್ಮೇಲೆ ಇದೇ ಶಿಲೀಂಧ್ರ ಕಳೆಗಳಲ್ಲಿ ಇರ್ತದೆ. ಬಟ್ ವ್ಯಾಪಕವಾಗಿ ಶುಂಠಿನೇ ಟಾರ್ಗೆಟ್ ಮಾಡ್ತೈತೆ ಅಂತ ಅಂದ್ರೆ ಅದು ಫೇವರಬಲ್, ಇದಕ್ಕೆ ಅದು ಸೂಕ್ತವಾಗಿರೋದು. ನಮಗೆ ಹೆಂಗ್ ಯಾವ್ದೋ ಒಂದೇ ಊಟ ನಮಗೆ ಬಹಳ ಇಷ್ಟ ಅಲ್ಲ, ಏನೆಲ್ಲ ಇದ್ರೂ ತಿನ್ನಲ್ಲ ನಾವು, ಒಂದೇ ಊಟ ನಮಗೆ ಎಷ್ಟು ಇಂಟ್ರೆಸ್ಟ್ ಇರ್ತದೋ ಅದೇ ರೀತಿ ಇದಕ್ಕೆ ಫೇವರಬಲ್ ಇದು. ಈ ಎಲೆ ಚುಕ್ಕೆ ರೋಗ ಬರೋದ್ ನಾನು ಹೇಳಿದೆ, ಈಗ
ಬೇರೆ ಬೇರೆ ಇರ್ತಕ್ಕಂತಹ ಕಳೆಗಳಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ರಾಗಿ, ಗೋಧಿ ಏನು ಒಂದೇ ಏಕದಳ ಸಸ್ಯಗಳಂತ ಕರಿತೀವಲ್ಲ ಅವುಗಳಲ್ಲಿ ಈ ರೋಗ ಇದ್ದೇ ಇರ್ತದೆ. ಇದೇನ್ ಹೊಸದಲ್ಲ. ಮೆಣಸಿನ ಗಿಡ ತಗೊಳ್ತೀರಿ, ಮೆಣಸಿನ ಗಿಡದ ಇದೇ ಚುಕ್ಕಿ ಇರ್ತದೆ ಅಲ್ಲ, ಹೌದಾ? ಕೊಲೆಕ್ಟ್ರೋಟ್ರೈಕಮ್ ಅಂತಕ್ಕಂಥ ಶಿಲೀಂಧ್ರದಿಂದ ಬರ್ತಕ್ಕಂತಹ ರೋಗ ಇದು, ಸಿಂಪಲ್ ಹೇಳ್ಬೇಕಂತ ಅಂದ್ರೆ. ಬಟ್ ಇದೇನಾಗ್ತದೆ, ಸ್ಪೀಡ್ ಆಫ್ ಮೂವ್ಮೆಂಟ್ ಹೆಂಗ್ ತಗೊಳ್ತೈತೆ ಅಂತ ಅಂದ್ರೆ ಹವಾಮಾನ ಬದಲಾವಣೆ ಆಗೋದು, ಅದು ರೋಗ ನಿರೋಧಕ ಶಕ್ತಿ 5 ml ಹಾಕಿ ಹೊಡೆದಿ ಸಾಯ್ಲಿಲ್ಲ. ಇವತ್ತು ಎಲೆ ಚುಕ್ಕೆ ರೋಗ ಬಹಳಷ್ಟು ಅಂಗಡಿಗಳಲ್ಲಿ ತಪ್ಪು ಕೊಟ್ಟು ಅದನ್ನ ಒಂದು ಪ್ಲಾಟ್ ಹಾಳು ಮಾಡ್ತಾರೆ. ಆ ಪ್ಲಾಟ್ ಹೆಂಗ್ ಹಾಳು ಮಾಡ್ತಾರೆ ಅಂತ ಅಂದ್ರೆ, ಇದು ಎಲೆ ಚುಕ್ಕೆ ರೋಗ ಹರಡ್ತಾ ಇದ್ದೀವಿ, ಈ ಕಲರ್ ಕಾಣತಲ್ಲ ಇದೀವಿ, ಹೌದಾ? ಇದು ನೋಡಿ, ಇದು ಸಂಪೂರ್ಣ ನಿಂತ ಹಿಂಗಿರ್ಬೇಕು, ಇದು ಹರಡ್ತೈತಾ, ಇದು ನಮ್ ಬಾಯಿ ಅಂತ ಅನ್ಕೊಳ್ಳೋಣ. ನಾವು ಈ ಶಿಲೀಂಧ್ರ ಸಂಬಂಧಪಟ್ಟದ ಅಷ್ಟೇ ಸಿಂಪಡಣೆ ಮಾಡ್ಬೇಕು. ಇದ್ರ ಜೊತೆಗೆ ಜಿಂಕು, ಬೋರಾನು, 99 ಪ್ಯಾಕೆಟ್ ಇವನ್ನೆಲ್ಲ ಹಾಕಿ ಹೊಡೆದ್ರೆ ಅದು ಫುಡ್. ಅದು ನನ್ ಬಾಯೇ ಬೆಂದಗೈತಿ ಅಂತ ಅಂದ್ಮೇಲೆ ಫುಡ್ ಹೆಂಗ್ ತಗೊಳ್ತಾ ನಾನು? ಇನ್ನೊಂದಿವ್ ಸುಟ್ಟು ಎಲ್ಲ ಆ ಬೆಂಕಿ ತರ ಎಲ್ಲ ಸರ್ವನಾಶ ಹೋಗ್ತದ. ಆ ಹೆವಿ ಡೋಸೇಜ್ ಹಾಕಿ ಅವಾಗ ಏನಾಗ್ತದೆ, ಈ ಗಿಡ ಇದನ್ನ ಹುಸಿನೂ ತಗೊಳಕಲ್ಲ, ಏನಿಲ್ಲ, ಬೇಗ ಏನಾಗ್ತದೆ, ಸದೋಗ್ಬಿಡ್ತದೆ ಎಲೆಯನ್ನ. ಅದಕ್ಕೆ ನ್ಯೂಟ್ರಿಷನ್ ಹಾಕ್ಬಾರ್ದು ಅದಕ್ಕೆ. ನೆಕ್ಸ್ಟ್, ಈ ರೋಗ ಹರಡೋದು ಇದ್ರ ಸ್ಪೀಡ್ ಹೆಂಗಿರ್ತತಿ ಅಂತ ಅಂದ್ರೆ, ಗಾಳಿಯಲ್ಲಿ 20 ಕಿಲೋಮೀಟರ್ ವರೆಗಿನವೇ ಇದು ಸಂಚಾರವನ್ನ ಮಾಡ್ತದೆ. ಗಾಳಿಯಲ್ಲೇ ತೇಲಾಡ್ತಾ ಇರ್ತದೆ. ಸೂಕ್ತವಾದ ಟೆಂಪರೇಚರ್ 20 ರಿಂದ 28 ಡಿಗ್ರಿ ಉಷ್ಣಾಂಶ ಯಾವಾಗ ಅದಕ್ಕೆ ಅನುಕೂಲಕರ ಆತೋ, ಈ ಎಲೆಗಳು ಹಿಬ್ಬನಿ ನೀರು ಬೆಳಗ್ಗೆ ಇರ್ತಲ್ಲ, ನೀರ್ ಯಾವಾಗ ಹಿಬ್ಬನಿ ನೀರ್ ಇತ್ತಪ್ಪ ಅಂತ, ಅಥವಾ ಮಳೆ ಯಾವಾಗ್ಲೂ ಒದ್ದೆ ಆಗ್ತಾ ಇತ್ತು ಇದ್ರದ್ದು, ಅಂತಹ ಸಂದರ್ಭದಲ್ಲಿ ಆ ಒಂದು ಜೀವಾಣು ಏನಾಗ್ತದೆ ಬಂದು ಇದ್ರ ಮೇಲೆ ಎಲೆಗಳ ಮೇಲೆ ಕೂತ್ಕೊಳ್ತದೆ. ಇದು 1 ರಿಂದ 2 ಗಂಟೆ ಒಳಗಡೆನೆ ಇದ್ರ ಜೀವಕೋಶ ಅಂತ ಇರ್ತದಲ್ಲ, ಇದ್ರ ಜೀವ ಅದ್ರ ಒಳ ಸೇರ್ಕೊಂಡು ಅಂಟು ದ್ರಾವಣ ಪ್ರಕಾರ ಸೇರ್ಕೊಂಡು ಅದನ್ನೆಲ್ಲ ಬಂದ್ ಮಾಡ್ತಾ ಹೋಗ್ತೈತೆ. ಇದ್ರದ್ದು ಜಾಸ್ತಿ ಆಗ್ತದೆ ಆ ಶಿಲೀಂಧ್ರದ್ದು. ಅವಾಗ ಏನಾಗ್ತದೆ, ಇದು 10 ಗಂಟೆಯಲ್ಲೇ ನಿಮ್ಮ ಇಡೀ ಹೊಲವನ್ನ ಫುಲ್ ಆಕ್ರಮಣ ಮಾಡ್ಕೊಳ್ತದೆ. ಇದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್? ಉಷ್ಣಾಂಶ, ತೇವಾಂಶ. ತೇವಾಂಶ ಜಾಸ್ತಿ ಇದ್ರೇನೆ ಈ ರೋಗ ಜಾಸ್ತಿ ಬರೋದು. ಈಗ 5 ತಿಂಗಳಿಗೆ ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಜಾಸ್ತಿ ಕಾಡ್ತೈತೆ ಅಂತಂದ್ರೆ ಶುಂಠಿ ಕೂಡ ಲೆವೆಲಿ ಬಂದಿದೆ. ಕೆಳಗಡೆ ಯಾವಾಗ್ಲೂ ಹಸಿ ಇರ್ತದೆ, 24 ಗಂಟೆ ಹಸಿ ಇರ್ತದೆ, ಮೇಲ್ಗಡೆನೂ ಮಳೆ ಬೀಳ್ತದೆ, ಎಲೆಯೆಲ್ಲ ಒದ್ದೆ ಇರ್ತದೆ. ಈ ಬೀಜ ಕಣಗಳು ಉತ್ಪಾದನೆ ಆಗಿ ಮಲ್ಟಿಪಲ್ ಕೋಟ್ಯಾನುಗಳಂತ ಆಗೋದಕ್ಕೆ ಇದು ಆಸ್ಪದ ಮಾಡಿಕೊಡ್ತದೆ. ಅವಾಗ ಏನಾಗ್ತದೆ, ರೋಗ ಅದೇ ಹೇಳಿದ್ನಲ್ಲ, 10 ಗಂಟೆ ಇಡೀ ಹೊಲನೇ ಕವರ್ ಮಾಡ್ತದೆ. ಬಿಸಿಲು ಬಿದ್ರೆ ಇದು ಬರೋದು. ಈಗ ನಮಗೆ HD ಕೋಟೆ, ಸಾಲಿಗ್ರಾಮ, ಮೈಸೂರಲ್ಲಿ ರೈತರು ಇದಾರೆ, ಪಾರ್ಸಲ್ ಎಲ್ಲ ಹಾಕಿ ಬೆಳಿತೀವಿ, ಅವ್ರ ಈ ರೋಗನೇ ಇಲ್ಲ. ಕಾರಣ ಏನಂದ್ರೆ, ಈ ಮಳೆಗಾಲದಲ್ಲಿ ಈ ವರ್ಷದ ಮಾನ್ಸೂನ್ ಇದ್ರಲ್ಲಿ 2 ಸರಿ ಸೂರ್ಯ ಬಿದ್ದದಂತ, ಮಳೆನೇ ಇಲ್ಲ. ಮಳೆ ಇಲ್ಲ ಅಂದ್ರೆ ಅದ್ರ ಅರ್ಥ ಏನು? ಮತ್ತೆ ಇದು ಜಾಸ್ತಿ ಆಗಲ್ಲ ಅಂತ ಇಲ್ಲೇ ಸಾವಿಲ್ಲ. ಇದರಿಂದ ಹಿಂಗ ಆಗ್ತಾ ಇದೆ. ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಏನಪ್ಪಾ ಅಂದ್ರೆ, ಹೋದ್ ಸರಿ ನಾನು ಇದನ್ನೇನ್ ಪ್ರಯೋಗ ಮಾಡ್ತೀನಲ್ಲ, ನಾನು ಅಂಗಡಿಯಾಗಿರೋದು ಇದನ್ನ ಪ್ರಯೋಗ ಮಾಡೋದು ನಾನು ತಿಳ್ಕೊಂಡಿದ್ದೀನಲ್ಲ, ಯಾವ ಡೋಸೇಜ್ ಕೊಟ್ರೆ ಕಂಟ್ರೋಲ್ ಬರ್ತದೆ. ಒಂದ್ ಬ್ಯಾರ್ಲಿಗೆ 250 ಕೊಡ್ಬೇಕು, 500 ಕೊಡ್ಬೇಕು, ಅದು ನಮಗ್ ಮಾತ್ರ ಗೊತ್ತಾಗ್ತದೆ. 8 ದಿನಕ್ಕೆ ಹೊಡಿಬೇಕಾ, 3 ದಿನಕ್ಕೆ ಹೊಡಿಬೇಕಾ, ಈ ಹವಾಮಾನದ ಮೇಲೆ ಅದು ಅವಲಂಬಿತ ಆಗಿರ್ತದೆ. ನಮಗಾದ್ರೂ ಕಫ ಜಾಸ್ತಿ ಇತ್ತು ಅಂದ್ರೆ, ಶೀತ ಇದ್ದಾಗ ಕಫ ಜಾಸ್ತಿ, ಬಿಸಿಲು ಇದ್ದಾಗ ಇರಲ್ಲ. ಉಷ್ಣಾಂಶ ಭಾರಿ ಇಂಪಾರ್ಟೆಂಟ್, ಯಾವುದೇ ಜೀವಿ ಉಳಿಯೋದಕ್ಕೆ ಅಳಿಯೋದಕ್ಕೆ. ಸೊ ಈ ರೀತಿ ಅದು ಪರಿಣಾಮವನ್ನ ಬೀರ್ತದೆ. ನಾನು ಒಂದ್ಸತಿ ಒಂದು ವಿಡಿಯೋದಲ್ಲಿ ಹೇಳಿದೆ, ಬಹಳಷ್ಟು ಕೃಷಿ ಏನೋ ನಮ್ಮ ವಿಜ್ಞಾನಿಗಳು ಇದಾರಲ್ಲ, ನಾ ಈ ಮಾತು ಹೇಳ್ತೀನಿ, ಎಷ್ಟೇ ಜನ ಆಗ್ಲಿ ಗ್ರಾಮಕ್ಷನ್ ಹೊಡಿಬಾರ್ದು ಅಂತ ಹೇಳ್ತಾರೆ. ಹೊಡೆದಿರೋ ಫ್ಲಾಟ್ ಒಂದು ಬಲಿಸ್ಬಿಟ್ಟು ಉದಾಹರಣೆಗಳಿಲ್ಲ. ಹೊಡಿಬಾರ್ದು ಅಂತಾರೆ ಬಾಯಲ್ಲಿ, ಅದು ಹೊಡೆದು ಸರಿ ಮಾಡ್ಕೊಡ್ಬೇಕಲ್ಲ. ನಾನು ಅಂತ ಸುಮಾರಷ್ಟು ಮಾಡ್ಕೊಡ್ತೀನಿ, ನಂಗೆ ಅಷ್ಟು ಅನುಭವ ಇದೆ. ಇದನ್ನು ಅಷ್ಟೇ, ನಾನು ಇದ್ರಲ್ಲಿ ಹೇಳ್ತಾ ಇದ್ದ ಔಷಧಿಗಳನ್ನ ನೀವು ಇದನ್ನೇ ಸಿಂಪಡಣೆ ಮಾಡ್ಬೇಕಂತ ಬಹಳಷ್ಟು ಕಾರ್ಬನ್ ಡೈಜಿಯಮ್, ಮೆಕ್ಕೆಜೋಳ, ಅವು ಏನೇನೋ ಹೇಳಿದ್ರು, ಅವು ಯಾವ ಕೆಲಸ ಮಾಡಲಿಲ್ಲ. 1-2 ಮಾತ್ರ ಚೆನ್ನಾಗಿ ಕೆಲಸ ಮಾಡಿದ್ವು. ನೀವು ಅಂಗಡಿಗಳಲ್ಲಿ ಹೋದಾಗ ಕೆಲವಂತ ಸ್ವಲ್ಪ ಒಂದು ರೆಕಮೆಂಡ್ ಮಾಡ್ತಾರೆ, ಆದ್ರೆ ಅವ್ರಿಗೆ ಡೋಸೇಜ್ ಗೊತ್ತಿಲ್ಲ. ಈಗ ನನಗೆ ರೋಗ ಬಹಳ ಬಂದಿತ್ತೆ ಅಂದ್ರೆ ನಾನೇ ಸರಿ ಇದನ್ನೇ ತಗೊಳ್ಳೋಣ. ಈಗ ಇದರಲ್ಲಿ ನೀರಿನ ನಾಳವನ್ನು ಸಪ್ಲೈ ಮಾಡ್ತಕ್ಕಂಥ ನಾಳ, ಆಹಾರವನ್ನು ಸಪ್ಲೈ ಮಾಡಿ 2 ನಾಳ ಇರ್ತದೆ ಅಲ್ವಾ? ಈ 2 ನಾಳಗಳು ತುಂಬಾ ಬ್ಲಾಕ್ ಆಗ್ಬಿಟ್ಟು ನಲ್ಲಿ ನೀರ್ ಹಂಗ ಅಲ್ಲೆಲ್ಲ ಬ್ಲಾಕ್ ಆಗ್ಬಿಟ್ಟಪ್ಪ. ಸಡನ್ ಹಂಗ ಅಲ್ಲಿಗೆ ತಿರ್ಬೇಕು. ನಿಮ್ ಡೋಸೇಜ್ ಅದೇ ಕೆಮಿಕಲ್, ನಿಮ್ ಡೋಸೇಜ್ ಎಷ್ಟು ಕೊಡ್ಬೇಕಂತ ಗೊತ್ತಿದ್ರೆ ಮಾತ್ರ ಸಡನ್ ಇರ್ತದೆ. ಇಲ್ಲ ಅಂದ್ರೆ ಅದೇ ಔಷಧಿ ಹೊಡೆದ್ರಿ ಕಂಟ್ರೋಲಿಗೆ ಬಂದಿಲ್ಲ ಅಂತ ಅಲ್ವಾ? ಈಗ ಜ್ಞಾನ ಇರ್ಬೇಕು. ಸೊ ಇಷ್ಟು ಇದು ಎಲೆ ಚುಕ್ಕೆ ರೋಗ ಕೂಲಂಕುಷವಾಗಿ ನಾನು ಹೇಳ್ತಾ ಹೋದೆ. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ, ಇದನ್ನ ಕಟ್ ಮಾಡಿ ಸಾಕು.